ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಮುಲ್ಲಾಗೂ ನೀಟ್ ಪರೀಕ್ಷೆಗೂ ಏನ್ ಸಂಬಂಧ ಅಂತ ಹೇಳಿಕೆ ಕೊಟ್ಟಿದ್ದ ಸಿಟಿ ರವಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ರು. ಈ ಬಗ್ಗೆ ಸಮರ್ಥನೆ ಮಾಡಿಕೊಂಡಂತಹ ಎಂಎಲ್ಸಿ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇಲ್ಲೂ ಕೂಡ ಎಡವಟ್ಟು ಮಾಡಿಕೊಂಡಿರುವ ಸಿಟಿ ರವಿ ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಮೋದಿ ಹಠಾವಂತೆ. ನಿನ್ನ ಎದೆ ಹೇಳಿದ್ರೆ 3 ಅಕ್ಷರ ನಿಮ್ಮ ಎದೆ ಒಳಗಡೆ ಇಲ್ಲ. ಇದೇ ಮಾತು ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಆಡಿದ ಇದೇ ಮಾತು ಈಗ ವಿವಾದದ ಕಿಡಿ ಹೊಚ್ಚಿದೆ. ಚಿಕ್ಕಮಗಳೂರಿನ ಸಿಟಿ ರವಿ ನಿವಾಸದ ಬಳಿ ಇವತ್ತಂತೂ ಹೈಡ್ರಾಮವೇ ನಡೆದು ಹೋಗಿದೆ. ಮುಲ್ಲಾಗಳ ಎದೆ ಸೆಳೆದ್ರೆ 3 ಅಕ್ಷರವಿಲ್ಲ ಎಂದಿದ್ದ ಸಿಟಿ ರವಿಗೆ ಖಾಕಿ ಬಿಸಿ. ಪೊಲೀಸ್ ನೋಟಿಸ್ ಪಡೆಯದೆ ಎಸ್ದಿದ್ರಿಂದ ಹೈಡ್ರಾಮಾ. ನೀಟ್ ಅಕ್ರಮ ಖಂಡಿಸಿ ದೆಹಲಿಯಲ್ಲಿ ನಡೆದ ಪ್ರತಿಭಟನೆ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನೀಡಿದ್ದ ಹೇಳಿಕೆ ಇದು. ಜುಲೈ 24ರಂದು ಚಿಕ್ಕಮಗಳೂರಲ್ಲಿ ನಡೆದಿದ್ದ ಪ್ರತಿಭಟನೆ ವೇಳೆ ಈ ವಿವಾದಾತ್ಮಕ ಹೇಳಿಕೆ ನೀಡಿದ್ರು. ಇದರ ವಿರುದ್ಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವ ಸಿಟಿ ರವಿ ನಿವಾಸಕ್ಕೆ ಪೊಲೀಸರು ತೆರಳಿದ್ರು. ಆದ್ರೆ ನೋಟಿಸ್ ಪಡೆಯೋದಕ್ಕೆ ಸಿಟಿ ರವಿ ನಿರಾಕರಿಸಿದ್ರು. ಆಕ್ರೋಶದಿಂದಲೇ ನೋಟಿಸ್ ಬಿಸಾಕಿದ್ರು. ಈ ವೇಳೆ ಪೊಲೀಸರನ್ನ ಸುತ್ತುವರೆದ ಬಿಜೆಪಿ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಆಗ ಸಿಟ್ಟಿಗೆದ್ದ ತನಿಖಾಧಿಕಾರಿ ಅಭಯ್ ಪ್ರಕಾಶ್, ನೀವು ಕಾನೂನಿಗೆ ಅವಮಾನ ಮಾಡ್ತಾ ಇದ್ದೀರಿ ಅಂತ ಅಸಮಾಧಾನ ಹೊರಹಾಕಿದ್ರು. ಈ ಹೈಡ್ರಾಮಾ ಇಷ್ಟಕ್ಕೆ ನಿಲ್ಲಿಲ್ಲ. ಪೊಲೀಸರು ಸಿಟಿ ರವಿ ನಿವಾಸಕ್ಕೆ ನೋಟಿಸ್ ಅಂಟಿಸಿದ್ರೆ ಕಾರ್ಯಕರ್ತರು ಮತ್ತೆ ಅದನ್ನ ಕಿತ್ತೆಸೆದ್ರು. ಇನ್ನು ತಮ್ಮ ವಿವಾದಾತ್ಮಕ ಹೇಳಿಕೆಯನ್ನ ಸಿಟಿ ರವಿ ಸಮರ್ಥಿಸಿಕೊಂಡಿದ್ದಾರೆ. ವಿಡಿಯೋದಲ್ಲಿ ಅನ್ಯ ಕೋಮಿನ ವ್ಯಕ್ತಿಯೊಬ್ಬ ವಾಹನಕ್ಕೆ ಬೆಂಕಿ ಇಡ್ತಾ ಇರುವ ವಿಡಿಯೋ ತೋರಿಸಿ, ನಾನು ನೀಟ್ ಹೋರಾಟದ ಈ ವ್ಯಕ್ತಿಯ ಬಗ್ಗೆ ಮಾತನಾಡಿದ್ದು ಅಂತ ಡ್ಯಾಮೇಜ್ ಕಂಟ್ರೋಲ್ಗೆ ಯತ್ನಿಸಿದ್ದಾರೆ. ಆದ್ರೆ ಸಿಟಿ ರವಿ ಬಿಡುಗಡೆ ಮಾಡಿದ ಈ ವಿಡಿಯೋ ಬಿಹಾರದ ರಸ್ತೆ ಅಪಘಾತದ್ದು ಎನ್ನಲಾಗಿದೆ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ನಾನು ಸತ್ಯ ಹೇಳಿದ್ದೇನೆ, ಅದಕ್ಕಾಗಿ ಈ ರೀತಿ ಕೇಸ್ಗಳಾಗ್ತಿವೆ. ಇಷ್ಟೆಲ್ಲ ವಿವಾದವಾಗ್ತಿದ್ರು ಸಿಟಿ ರವಿ ತಮ್ಮ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ನಿನ್ನೆ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಪಾಲ್ಗೊಂಡ ಸಿಟಿ ರವಿ, ನಾನು ಸತ್ಯ ಹೇಳಿದ್ದೀನಿ, ಬೆಂಕಿ ಹಚ್ಚಲು ಹೋದ ಮುಲ್ಲಾನ ಬಗ್ಗೆ ಹೇಳಿದ್ದೀನಿ, ಅದಕ್ಕಾಗಿ ಈ ರೀತಿಯ ಕೇಸ್ಗಳಾಗ್ತಾ ಇದೆ ಅಂದಿದ್ದಾರೆ. ನನಗೆ ನೋಟಿಸ್ ಬಂದಿರೋದು ಭ್ರಷ್ಟಾಚಾರದ ಕಾರಣಕ್ಕಲ್ಲ, ಸತ್ಯ ಹೇಳಿದ ಕಾರಣಕ್ಕೆ. ಸತ್ಯ ಹೇಳಿದ್ದಕ್ಕೆ ನೋಟಿಸು 1000 ನೋಟಿಸ್ ಬಂದರೂ ಸ್ವೀಕಾರ ಮಾಡ್ತೀನಿ, 1000 ಕೇಸ್ ಆದರೂ ಸ್ವೀಕಾರ ಮಾಡ್ತೀನಿ. ಅಶ್ವಿತ್, TV9 ಚಿಕ್ಕಮಗಳೂರು. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಮುಲ್ಲಾ ಪದ ಸಂಕಷ್ಟ ತಂದೊಡ್ಡಿದ್ದು ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ 353/2 ಇದರಡಿಯಲ್ಲಿ ಎಫ್ಐಆರ್ ಆಗಿದೆ. ವಿಚಾರಣೆ ಬರುವಂತೆ 2 ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸರು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಿ ಎನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಆದರೆ ಆ 2 ನೋಟಿಸ್ ಪಡೆಯೋದಕ್ಕೆ ಸಿಟಿ ರವಿ ನಿರಾಕರಿಸಿದ್ರು. ಮನೆಗೆ ನೋಟಿಸ್ ಅಂಟಿಸಿದ್ರು ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಅವರು. ಅಭಯ್ ಪ್ರಕಾಶ್ ಚಿಕ್ಕಮಗಳೂರು ನಗರ ಠಾಣೆಯ ಇನ್ಸ್ಪೆಕ್ಟರ್. ಸಿಟಿ ರವಿ ಅವರಿಗೆ ಇವತ್ತು 3ನೇ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ.